ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಪಟ್ಟಕ್ಕಾಗಿ ದೆಹಲಿಗೆ ತೆರಳಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪಕ್ಷದ ವರಿಷ್ಠರು ಟಾಸ್ಕ್ ಒಂದನ್ನ ನೀಡಿದ್ದಾರೆ. ಹೈಕಮಾಂಡ್ ಕೊಟ್ಟ ಜವಾಬ್ದಾರಿಯನ್ನ ಹೊತ್ತಿರುವಂತಹ ಡಿಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಡಿಕೆ ತಂತ್ರಕ್ಕೆ ಬಿಜೆಪಿ ನಾಯಕರು ಆತಂಕಗೊಂಡಿದ್ದು ಅದೇನು ಅಂತ ನೋಡೋಣ ಬನ್ನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ನಾಯಕತ್ವ ಬದಲಾವಣೆಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ನಾನಾ ಕಸರತ್ತನ್ನ ಮಾಡಿದ್ದಾರೆ. ಆದ್ರೆ ಕಾರಣಾಂತರಗಳಿಗೆ ಡಿಕೆ ಪ್ರಯತ್ನಗಳೆಲ್ಲವೂ ಕೂಡ ವ್ಯರ್ಥವಾಗ್ತಾ ಇದೆ. ಹಾಗಿದ್ರೂ ಕೂಡ ಡಿಕೆ ಪಕ್ಷದ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದು ಸದ್ಯ ಹೈಕಮಾಂಡ್ ಕೊಟ್ಟಂತಹ ಜವಾಬ್ದಾರಿಗಳ ಬಗ್ಗೆ ಹೆಚ್ಚು ಗಮನ ಹರಿಸಿದ್ದಾರೆ. ಸದ್ಯ ಅಸ್ಸಾಂ ಚುನಾವಣೆಯ ಜವಾಬ್ದಾರಿ ಜೊತೆಗೆ ಮೊದಲ ಬಾರಿಗೆ ಗೆದ್ದಂತ ಒಡಿಶಾ ಕಾಂಗ್ರೆಸ್ ಶಾಸಕರ ಹೊಣೆಗಾರಿಕೆಯೂ ಕೂಡ ಡಿಕೆ ಮೇಲಿದೆ. ರಾಜ್ಯಸಭಾ ಚುನಾವಣೆ ಹಿನ್ನೆಲೆ ಒಡಿಶಾದ 8 ಕಾಂಗ್ರೆಸ್ ಶಾಸಕರನ್ನ ಬಿಡದಿ ಬಳಿ ಇರುವಂತಹ ವಂಡರ್ಲಾ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಮಾರ್ಚ್ 26ರಂದು ಒಡಿಶಾದಲ್ಲಿ ರಾಜ್ಯಸಭಾ ಚುನಾವಣೆ ನಡೆಯಲಿಕ್ಕಿದೆ. ಅಲ್ಲಿಯವರೆಗೂ ಅಲ್ಲಿನ ಕೈ ಶಾಸಕರ ಜವಾಬ್ದಾರಿ ಡಿಕೆ ಅವರದ್ದಾಗಿದೆ. ಈ ಹಿನ್ನೆಲೆ ಅವರೆಲ್ಲ ಬಿಡದಿ ರೆಸಾರ್ಟ್ನಲ್ಲೇ ಇನ್ನೂ ಕೂಡ ಕೆಲ ದಿನಗಳ ಕಾಲ ಇರಲಿದ್ದಾರೆ. ಶಾಸಕರಿಗೆ ರೆಸಾರ್ಟ್ನಲ್ಲೇ ಇದ್ದು ಬೋರ್ ಆಗಬಾರ್ದು ಎಂಬ ಕಾರಣಕ್ಕೆ ಅವರನ್ನೆಲ್ಲ ಮೈಸೂರು ಪ್ರವಾಸಕ್ಕೆ ಕಳಿಸಲಾಗಿದೆ. ಇದಕ್ಕೆ ಡಿಕೆ ಎಲ್ಲಾ ರೀತಿಯಾಗಿರುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಶಾಸಕರು ಜಾಲಿಯಾಗಿ ಮೈಸೂರು ಸುತ್ತಾಟ ನಡೆಸ್ತಿದ್ರೆ ಅತ್ತ ಬಿಜೆಪಿಗರಿಗೆ ಸಂಕಷ್ಟ ಎದುರಾಗಿದೆ. ರಾಜ್ಯಸಭಾ ಚುನಾವಣೆಗೆ ಆಪರೇಷನ್ ಕಮಲದ ಪ್ಲಾನ್ ಮಾಡಿಕೊಂಡಿದ್ದಂತ ಬಿಜೆಪಿ ಮುಂದೇನು ಮಾಡೋದು ಅನ್ನುವಂತ ಚಿಂತೆಯಲ್ಲಿದೆ. ನಾಯಕತ್ವ ವಿಚಾರದಲ್ಲಿ ಬೇಸರವಿದ್ರೂ ಕೂಡ ಹೈಕಮಾಂಡ್ ಕೊಟ್ಟಂತಹ ಜವಾಬ್ದಾರಿಯನ್ನ ಡಿಕೆ ಅಚ್ಚುಕಟ್ಟಾಗಿ ಮಾಡಿದ್ದು ಈ ಹಿಂದೆ ಬಿಜೆಪಿ ವಿರುದ್ಧ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿದ್ರು. ಇದೀಗ ಭುವನೇಶ್ವರದಲ್ಲೂ ಕೂಡ ತಮ್ಮ ಶಕ್ತಿಯನ್ನ ಪ್ರದರ್ಶಿಸುತ್ತಿದ್ದಾರೆ. ಒಟ್ನಲ್ಲಿ ಪಕ್ಷದ ನಿಷ್ಠಾವಂತ ನಾಯಕ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಇದು ಈ ಹೊತ್ತಿನ ವಿಶೇಷ ವರದಿ. ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಫೋಕಸ್ ಟಿವಿ.